ಏನೋ ಮಾತಾಡಬೇಕು ಅಂತ ಹೇಳಿದ್ರಿ, ಇಲ್ಲಿ ನೋಡಿದ್ರೆ ಸುಮ್ಮನೆ ನಿಂತಿದ್ದೀರಾ? ನಿರೋಷ, ಆರ್ಯ ಸ್ವಾತಿ ಮದುವೆ ಆಗಿಬಿಡ್ಲಿ ಕಣೆ. ನಾನು ಖಂಡಿತ ನಿನ್ನ ಆದಿತ್ಯ ಮದುವೆ ಮಾಡ್ತೀನಿ. ಇಲ್ಲ ಆಂಟಿ, ಅದಕ್ಕೆ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡಲ್ಲ. ನನಗೆ ಮದುವೆ ಅನ್ನೋದ್ರ ಮೇಲೆ ಆಸಕ್ತಿನೂ ಹೊರಟೋಗಿತ್ತು ಆಂಟಿ. ಅದು ಅಲ್ಲದೆ ಆದಿತ್ಯನ್ನೇ ಮದುವೆ ಆಗಬೇಕು ಅನ್ನೋ ಯಾವ ಆಲೋಚನೆ ನನ್ನ ಮನಸ್ಸಲ್ಲಿ ಇರಲಿಲ್ಲ. ನೀವಾಗ ನೀವು ಬಂದ್ರಿ, ನನ್ನ ಮನಸ್ಸಲ್ಲಿ ಮದುವೆ ಅನ್ನೋ ಆಸೆ ಹುಟ್ಟಿಸಿದ್ರಿ, ನನ್ನನ್ನು ಮದುವೆಗೂ ಒಪ್ಸಿದ್ರಿ. ಆದರೆ ಈಗ ನೋಡಿದ್ರೆ ಅಣ್ಣನ ಮದುವೆ ಮಾಡೋದು ಬಿಟ್ಟು ತಮ್ಮನ ಮದುವೆ ಮಾಡೋಕ್ಕೆ ಹೊರಟಿದ್ದೀರಲ್ಲ. ಹೀಗಾದರೆ ಆದಿ ಸ್ಥಾನಮಾನ ಏನಾಗ್ಬೋದು ಆಂಟಿ? ಅವನನ್ನ ಮದುವೆ ಆದರೆ ನನ್ನ ಸ್ಥಾನ ಹೇಗಿರ್ಬೋದು ಹೇಳಿ? ನೋಡಿ ಆಂಟಿ, ನಾನೇನಾದರೂ ಆ ದಿನ ಮದುವೆ ಆಗಲೇಬೇಕು ಅಂತಿದ್ರೆ ಈ ಮನೆ ಹಿರಿ ಸೊಸೆ ಅನ್ನೋ ಗೌರವ ನನಗೆ ಸಿಗಲೇಬೇಕು. ಇಲ್ಲ ಅಂದರೆ ನಾನು ಯಾವುದೇ ಕಾರಣಕ್ಕೂ ಆ ದಿನ ಮದುವೆ ಆಗಲ್ಲ ಆಂಟಿ. ಇಲ್ಲ ನಿರೋಷ, ನಿನಗೆ ಹಿರಿ ಸೊಸೆಯನ್ನು ಗೌರವ ಸಿಗೋ ಹಾಗೆ ನಾನು ಮಾಡ್ತೀನಿ ಕಣೆ. ದಯವಿಟ್ಟು ನನಗೆ ಕ್ಷಮಿಸಿ ಆಂಟಿ. ನನ್ನ ಮಾತಿಂದ ನಿಮ್ಮ ಮನಸ್ಸಿಗೆ ನೋವು ಆಗ್ತಿರ್ಬೋದು, ನನ್ನ ಹಠದಿಂದ ನಿಮಗೆ ತೊಂದರೆ ಆಗ್ತಿರ್ಲೂಬಹುದು. ಆದರೆ ನನ್ನ ಉದ್ದೇಶ ನಿಮಗೆ ತೊಂದರೆ ಕೊಡಬೇಕು ಅಂತ ಅಲ್ಲ. ನನ್ನ ಮನಸ್ಸನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಂಟಿ. ನಾನೇನಾದರೂ ಈ ಮನೆಗೆ ಹಿರಿ ಸೊಸೆ ಆಗಿಲ್ಲ ಅಂದರೆ, ನನ್ನ ಗೌರವ ನಾನು ಪಡ್ಕೊಂಡಿಲ್ಲ ಅಂದರೆ, ಜೀವನ ಪೂರ್ತಿ ಈ ಮನೇಲಿ ನಾನು ಕೇಳಿಸ್ದೋಳ್ ಥರ ಬದುಕಬೇಕಾಗತ್ತೆ. ಅದಕ್ಕೆ ಹೇಳ್ತಾ ಇರೋದು, ನನಗೆ ಫಸ್ಟು ಮದುವೆ ಆಗಬೇಕು, ನಾನೇ ಈ ಮನೆಗೆ ಹಿರಿ ಸೊಸೆ ಆಗಬೇಕು ಅಂತ. ನೋಡಿ ಆಂಟಿ, ನೀವೇನಾದರೂ ಅಂದ್ಕೊಳ್ಳಿ, ನನ್ನ ಕಂಡೀಷನ್ಗೆ ನೀವು ಒಪ್ಕೊಳ್ಳೇಬೇಕು. ನೀವೇನಾದರೂ ಒಪ್ಕೊಂಡಿಲ್ಲ ಅಂದರೆ ಮುಂದೆ ಏನಾಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಇದ್ರ ಮೇಲೆ ನಿಮ್ಮಿಷ್ಟ.